ನಮ್ಮನೆ ಟೈಲ್ಸ್ಗೆ ಎಷ್ಟು ಅಮೌಂಟ್ ಆಯಿತು, ಲೇಬರ್ ಎಷ್ಟಾಯಿತು ಅಂತ ತಿಳ್ಕೊಬೇಕಂದ್ರೆ ವಿಡಿಯೋನ ಫುಲ್ ನೋಡಿ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ತುರುವೇಕೆರೆ ಹುಡುಗಿ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ. ತುಂಬ ಜನ ಟೈಲ್ಸ್ಗೆ ಎಷ್ಟು ಖರ್ಚಾಯಿತು, ಎಷ್ಟು ಅಮೌಂಟ್ ಆಯಿತು, ಲೇಬರ್ ಎಷ್ಟಾಯಿತು ಅಂತ ಕಮೆಂಟ್ ಮಾಡ್ತಿದ್ರಿ ಮತ್ತು ಪರ್ಸ್ನಲಾಗಿ ಕೂಡ ಮೆಸೇಜ್ ಮಾಡ್ತಿದ್ರಿ. ಅದಕ್ಕೋಸ್ಕರ ಸರಿ ಇವತ್ತು ಟೈಲ್ಸ್ದು ಎಷ್ಟಾಯಿತು ಏನು ಅಂತ ವಿಡಿಯೋ ಮಾಡೋಣ ಅಂತ ಮನೆ ಹತ್ರ ಬಂದಿದ್ದೀನಿ. ನಾನು ವಿಡಿಯೋದಲ್ಲಿ ಹೇಳಿದ್ದೆ ನಾವು ಟೈಲ್ಸ್ ಎಲ್ಲಿಂದ ತೊಗೊಂಬಂದು ಅಂತ ಹೇಳ್ಬಿಟ್ಟು. ನಾವು ತಂದಿದ್ರು ಟಿ ವಿ ಕ್ರಾಸಲ್ಲಿ ವಿಘ್ನೇಶ್ವರ ಗ್ರಾನೈಟ್ಸ್ ಎಂಬುದರಲ್ಲಿ ನಾವು ಟೈಲ್ಸ್ ತೊಗೊಂಬಂದಿದ್ದು. ನೋಡಿ ತೋರಿಸ್ತಾ ಇದ್ದೀನಲ್ಲ, ನೆಲಕ್ಕೆ ನಾವು ಈ ಥರ ಟೈಲ್ಸ್ನ ಸೆಲೆಕ್ಟ್ ಮಾಡಿದ್ದೀವಿ. ಇದು ಬಂದು 6x4 ಸೈಜ್. ಇದು ಬಂದು ಅಡಿ 105ರಿಂದ 110 ರೂಪಾಯಿ ಅಡಿ ಬೀಳುತ್ತೆ. ಇದು ಫುಲ್ ನಾವು ಅಂದರೆ ಕೆಳಗಡೆ ಅಡುಗೆ ಮನೆಗೆ ಮತ್ತು ಹಾಲ್ಗೆ ಮತ್ತು ಎಂಟ್ರೆನ್ಸ್ಗೆ ಒಂದು ರೂಮ್ಗೆ ಫುಲ್ ನೆಲಕ್ಕೆ ನಾವು ಇದೇ ಕಲರ್ ಹಾಕ್ಸಿರೋದು, ಇದೇ ಕಲರ್ ಸೆಲೆಕ್ಟ್ ಮಾಡಿರೋದು. ನೋಡಿ ಇಲ್ಲಿ ತೋರಿಸ್ತಿದ್ನಲ್ಲ, ಕೆಳಗಡೆ 2 ವಾಶ್ರೂಮ್ಗಳು ಬರ್ತವೆ. ಇದು ಗೋಡೆಗೆ ಬಂದ್ಬಿಟ್ಟು ಅಂದರೆ ವಾಲ್ಗೆ 2x4 ನಾವು ಸೆಲೆಕ್ಟ್ ಮಾಡಿರೋದು. 2 ವಾಶ್ರೂಮ್ಗೂ ಒಂದೇ ಥರ ಕಲರ್ ಸೆಲೆಕ್ಟ್ ಮಾಡಿದ್ದೀವಿ. ಇದು ಬಂದು ಅಡಿಗೆ 55ರಿಂದ 60 ರೂಪಾಯಿ ಅಡಿವರೆಗೂ ಇರುತ್ತೆ. ಅಂದರೆ ನಾವು ಯಾವ ರೀತಿಲಿ ಕಲ್ಲು ಸೆಲೆಕ್ಟ್ ಮಾಡ್ತೀವೋ ಆ ರೀತಿಲಿ ರೇಟ್ ಇರುತ್ತೆ. ನಮಗೆ ಬಂದು ಇದು 55 ರೂಪಾಯಿಗೆ ಅಡಿ ಲೆಕ್ಕಕ್ಕೆ ಹಾಕ್ಕೊಟ್ರು. ಈಗ ನೆಕ್ಸ್ಟ್ ನಾನು ಇಲ್ಲಿ ತೋರಿಸ್ತಿರೋದು, ಇದು ದೇವ್ರ ಮನೆ ಅಂದರೆ ಪೂಜಾ ರೂಮು ನಾನು ತೋರಿಸ್ತಿರೋದು. ಇದು ಅಷ್ಟೇ, ಇದು 60 ರೂಪಾಯಿ ಅಡಿ. ಫುಲ್ಲು ವೈಟ್ ಹಾಕ್ಸಿದ್ದೀವಿ ಮತ್ತು ಗೋಲ್ಡ್ ಕಲರು ಪಟ್ಟಿನ ಕೊಡಿಸಿದ್ದೀವಿ. ತುಂಬ ಚೆನ್ನಾಗಿ ಕಾಣ್ತಿತ್ತು ದೇವ್ರ ಮನೆ ಅಂತೂ. ಇದು ಬಂದು ಕಿಚನ್ ವಾಲ್ಗೆ ನೋಡಿ ತೋರಿಸ್ತಿದ್ನಲ್ಲ, ಇದು ಅಷ್ಟೇ 2x4. ನಾವು ಫುಲ್ಲು ವಾಲ್ಗೆಲ್ಲ 2x4 ಹಾಕ್ಸಿರೋದು. ತುಂಬ ಚೆನ್ನಾಗಿರುತ್ತೆ ಮತ್ತು ಕೆಲಸನೂ ಬೇಗನೆ ಆಗಿರುತ್ತೆ. ಕಲ್ಲು ಮಾತ್ರ ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು. ನೋಡಿ ನೆಕ್ಸ್ಟ್ ನಾನು ತೋರಿಸ್ತಿರೋದು ಸಿಂಕಿಂದು ಶೆಲ್ಫು. ಇದು ಬಂದು 10 ಅಡಿ ಬರುತ್ತೆ, ಉದ್ದ 10 ಅಡಿ ಬರುತ್ತೆ ಮತ್ತು ಈ ಕಡೆ 4 ಅಡಿ ಏನೋ ಬರುತ್ತೆ. ಇದಕ್ಕೆ ಬಂದು ಅಮೌಂಟು ಇದು 200 ರೂಪಾಯಿ ಅಡಿ ಬಿಡುತ್ತೆ. ಇದಕ್ಕೆ ಬಂದು ಅಮೌಂಟು 13,000 ರೂಪಾಯಿ ಆಯಿತು, ಅಂದರೆ ಸಿಂಕು ಎಲ್ಲ ಸೇರಿ. ನೋಡಿ ತೋರಿಸ್ತಿದ್ರೆ ಇದು ಒಂದು ಸ್ವಲ್ಪ ನಮ್ಮದು ದೊಡ್ಡದು ಶೆಲ್ಫ್ ಬಂದಿತ್ತಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಕಾಸ್ಟ್ ಜಾಸ್ತಿನೇ ಆಯಿತು. ಮತ್ತು ಇದು ಬಂದ್ಬಿಟ್ಟು ಮೇಲ್ಗಡೆ 2 ರೂಮ್ ಕಟ್ಸಿದ್ದೀವಿ ಪುಟ್ಟಾಗಿ. ಈ ರೂಮ್ಗೆ ನೆಲಕ್ಕೆ ಅಂದರೆ ಫ್ಲೋರಿಂಗಿಗೆ ನಾವು 2x4 ಹಾಕ್ಸಿರೋದು, ಅಂದರೆ ಚಿಕ್ಕ ಪೀಸೇ ಹಾಕ್ಸಿರೋದು. ನೋಡಿ ತೋರಿಸ್ತಿದ್ನಲ್ಲ, ಮೇಲ್ಗಡೆ 2 ರೂಮ್ ಇದೆ ಸಿಂಪಲ್ಲಾಗಿ, ಅಂದರೆ ತುಂಬ ದೊಡ್ಡದೇನಿಲ್ಲ, ತುಂಬ ಚಿಕ್ಕವೇ 2 ರೂಮ್ ಕಟ್ಸಿದ್ದೀವಿ ಮೇಲ್ಗಡೆ. ಇದೊಂದು ರೂಮು ಮತ್ತು ಇವಾಗ ತೋರಿಸ್ತಿರೋದು ಇನ್ನೊಂದು ರೂಮಿಂದು. ಇದಕ್ಕೆ ಅಟ್ಯಾಚ್ ವಾಶ್ರೂಮ್ ಮಾಡಿಸಿದ್ದೀವಿ. ನೋಡಿ ತೋರಿಸ್ತಿದ್ನಲ್ಲ, ಇದಕ್ಕೆ ಅಟ್ಯಾಚ್ ವಾಶ್ರೂಮ್ ಮಾಡಿಸಿದ್ದೀವಿ. 2 ರೂಮ್ಗೂ ಒಂದೇ ಥರದ ಕಲ್ಲು ಹಾಕ್ಸಿದ್ದೀವಿ. ಇದು ಅಷ್ಟೇ 2x4 ಕಲ್ಲು ಹಾಕ್ಸಿರೋದು ನಾವು ಗೋಡೆಗೆ. ತುಂಬ ಚೆನ್ನಾಗಿತ್ತು ಮಾತ್ರ, ಕಲ್ಲು ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿತ್ತು. ಒಂದು ರೂಮ್ಗೆ ಅಟ್ಯಾಚ್ ವಾಶ್ರೂಮ್ ಮಾಡಿಸಿದ್ದೀವಿ, ಇನ್ನೊಂದು ರೂಮ್ಗೆ ಇಲ್ಲಿ ಸಪ್ರೇಟಿಗೆ ವಾಶ್ರೂಮ್ ಮಾಡಿಸಿದ್ದೀವಿ. ನೋಡಿ ತೋರಿಸ್ತಿದ್ನಲ್ಲ, ಇದು ಇನ್ನೊಂದು ವಾಶ್ರೂಮು. 2 ವಾಶ್ರೂಮ್ಗೂ ನಾವು ಒಂದೇ ಥರ ಕಲ್ಲನ್ನ ಸೆಲೆಕ್ಟ್ ಮಾಡಿರೋದು. ಈಗ ಮೇಲ್ಗಡೆ ಬಂದರೆ ಅಂದರೆ ಬ್ಯಾಕ್ ಸೈಡ್ ಬಂದರೆ ಪುಟ್ಟದಾಗೆ ಒಂದು ಬಾಲ್ಕನಿ ಸಿಗುತ್ತೆ. ಇದಕ್ಕೆ ನಾವು ಎಕ್ಸ್ಟ್ರಾ ಟೈಲ್ಸ್ ಏನು ತರಿಸಿರಲಿಲ್ಲ, ಮಾಮೂಲಿ ಮಿಕ್ಕಿತ್ತಲ್ಲ ವಾಶ್ರೂಮ್ದೆಲ್ಲ ಅದನ್ನೇ ಹಾಕ್ಸಿದ್ದೀವಿ, ಎಕ್ಸ್ಟ್ರಾ ಏನಿಲ್ಲ. ಇವಾಗ ಬಂದು ಟೈಲ್ಸಿಗೆ ಎಷ್ಟು ಅಮೌಂಟ್ ಆಯಿತು ಅಂತ ಹೇಳ್ತೀನಿ. ಟೋಟಲ್ ಶೆಲ್ಫು ಎಲ್ಲ ಸೇರಿಬಿಟ್ಟು ಟೈಲ್ಸಿಗೆ 2,20,000 ರೂಪಾಯಿನೋ ಅಮೌಂಟ್ ಆಯಿತು. ಲೇಬರ್ ಬಂದು 80,000 ರೂಪಾಯಿ ಆಯಿತು ಮತ್ತು ಬೇರೆ ಡಸ್ಟು ಸಿಮೆಂಟ್ ಎಲ್ಲ ಖರ್ಚು ಸೇರಿ 40,000 ರೂಪಾಯಿ ಆಯಿತು. ಟೋಟಲಾಗಿ ಟೈಲ್ಸ್ ಹಾಕೋಕ್ಕೆ ಅಮೌಂಟು 3,40,000 ರೂಪಾಯಿ ಆಯಿತು ಫುಲ್ಲು ಟೈಲ್ಸ್ ವರ್ಕಿಗೆ. ಬೇರೆ ಎಷ್ಟು ಅಂದರೆ ಚಿಕ್ಕ ಪುಟ್ಟ ಖರ್ಚೆಲ್ಲ ಲೆಕ್ಕ ಹಾಕಿಲ್ಲ, ಅಷ್ಟು ಮೇಯ್ನ್ ಖರ್ಚು ಇಷ್ಟಾಗಿದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೇನಾದರೂ ಮನೆ ಬಗ್ಗೆ ಅಪ್ಡೇಟ್ ಬೇಕಂದರೆ ಕಮೆಂಟ್ ಮಾಡಿ. ಇದೇ ಥರ ವೀಡಿಯೋಸ್ಗಾಗಿ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.